ನಮ್ಮ ಬಗ್ಗೆ ಗುಣಗಾನ ಮಾಡ್ರಿ, ಹೊಗಳ್ರಿ, ನಮ್ಮನ್ನು ವರ್ಣನೆ ಮಾಡ್ರಿ ಅಂತ ಹೇಳ್ತಾರೆ. ಬಳಸಿದ ಸ್ವಾಮಿಗಳು ಪ್ರಾರಂಭಕ್ಕೆ ಹೇಳಿದ್ರು, ನನ್ನ ಬಗ್ಗೆ ಏನು ಹೇಳಬೇಡ್ರಿ ಅಂತ ಹೇಳಿದ್ದು ಇದೇ ಫಸ್ಟ್ ಟೈಮ್ ನಾನು ಚಿಕ್ಕಮಗಳೂರು. ಎಲ್ಲ ಹೇಳ್ರಿ ಅಂತ ಹೇಳೋರು ಬಹಳ ಅದ. ಮಧ್ಯಾಹ್ನ 3 ಗಂಟೆ ಸುಮಾರು ನಮ್ಮ ಹೇಮೇಗೌಡರು ಬಹಳ ಚಂದ ಹೇಳಿದ್ರು ಮೊನ್ನೆ ಯುರೋಪ್ ಪ್ರವಾಸದ ಬಗ್ಗೆ. ಸಾಕಷ್ಟು ಜನ ತಾಯಂದಿರು ಆ ಯುರೋಪ್ ಪ್ರವಾಸದ ಸವಿ ನೆನಪುಗಳನ್ನ ಮೆಲುಕಾಗ್ತಾ ಇದ್ರು. ಬಹಳ ಖುಷಿ ಆಗುತ್ತೆ. ಯಾಕೆ ಖುಷಿ ಆಗುತ್ತೆ ಅಂದ್ರೆ, ಒಂದ್ ಕಡೆ IPL ಮ್ಯಾಚ್ ನಡೆದತಿ, ಒಂದ್ ಕಡೆ ಸೀರಿಯಲ್ ಅಡಿಕ್ಟ್ ಆಗಿದ್ದೇವೆ, ಮೊಬೈಲ್ ಅಡಿಕ್ಟ್ ಆಗಿದ್ದೇವೆ. ಒಂದ್ ಕಡೆ IPL, ಒಂದ್ ಕಡೆ ಸೀರಿಯಲ್, ಇನ್ನೊಂದ್ ಕಡೆ ಮೊಬೈಲ್. ಇವು ಮೂರಕ್ಕಿಂತ IPL ದೊಡ್ಡದಲ್ಲ, ಮೊಬೈಲ್ ದೊಡ್ಡದಲ್ಲ, ಸೀರಿಯಲ್ ದೊಡ್ಡದಲ್ಲ. ಬಸವ ತತ್ವ ಪೀಠದೊಳಗ ಸ್ಪಿರಿಚುವಲ್ ಕಾರ್ಯಕ್ರಮ ನಡೆದತಿ ಅಂತ ಬಂದಿರಲ್ಲ, ಅದಕ್ಕೆ ಬಹಳ ಖುಷಿ ಆಗ್ತದೆ. ಮೊಬೈಲ್ ದೊಡ್ಡದಲ್ಲ, ಸೀರಿಯಲ್ ದೊಡ್ಡದಲ್ಲ, ಆದ್ರೆ ಸ್ಪಿರಿಚುವಲ್ ದೊಡ್ಡದು ಅಂತ ಇಷ್ಟು ಜನ ಸೇರಿದಿರಲ್ಲ. ನಿಜಕ್ಕೂ ನಮ್ಮ ನಂಜೇಶ್ ಅವರು ಹೊಸ ಆಪನ್ನ ಬಿಡುಗಡೆ ಮಾಡಿದ್ದಾರೆ. ಏನು ನಮ್ಮ ಕಲ್ಯಾಣ ಕುಮಾರ್ ಅವರು ಬಂದು ಅದ್ರ ಬಗ್ಗೆ ಹೇಳಿದ್ರು. ನೋಡ್ರಿ, 2018ರಿಂದ ಪಾಪ ಆ ಯುವಕರು ಎಷ್ಟು ಅದ್ರ ಬಗ್ಗೆ ಆಳವಾದ ಸಂಶೋಧನೆಯನ್ನ ಮಾಡಿ ನಮ್ಮ ಜನಕ್ಕೆ ಹೊಸದೊಂದೇನಾದ್ರೂ ಕೊಡಬೇಕು. ಬಹಳ ಜನ ನಾವೆಲ್ಲ ಫೇಸ್ಬುಕ್ ಅನ್ನು ಕೇಳಿದ್ವಿ. ಫೇಸ್ಬುಕ್ ಅನ್ನೋದು ಕಾಮನ್ ಆಗೈತೆ ಎಲ್ಲರಿಗೂ. ಫೇಸ್ಬುಕ್ ಗೊತ್ತಿಲ್ಲದವ್ರಿಲ್ಲ. ಆದ್ರೆ ಚಿಕ್ಕಮಗಳೂರಿನ ಒಂದು ಹೆಮ್ಮೆ ಏನು ಅಂದ್ರೆ, ನಮ್ಮ ನಂಜೇಶ್ ಅವರು, ಕಲ್ಯಾಣ್ ಕುಮಾರ್ ಅವರು ಎಲ್ಲ ಯುವಕರು ಸೇರಿಕೊಂಡು ಸೆಲ್ಫಿ ಬುಕ್ ಅಂತ ಅದನ್ನ ಒಂದು ಹೊಸ ಆಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಬಹಳ ವಿಶೇಷ, ಹೆಮ್ಮೆ ಪಡಬೇಕು. ಏನು ಅಂದ್ರೆ, ಜಗತ್ತಿನ ಎಲ್ಲ ತಂತ್ರಜ್ಞಾನದೊಳಗ ತಮ್ಮನ್ನ ರೆಕಾಗ್ನೈಸ್ ಮಾಡಿಕೊಳ್ಳುವಂತಹ ಹಿನ್ನೆಲೆಯೊಳಗ ನೀವು ನೆನಪಿಟ್ಟುಕೋಬೇಕು, ಇನ್ನೊಂದು 10 ವರ್ಷ ಆದ್ಮೇಲೆ ಸೆಲ್ಫಿ ಬುಕ್ ಕ್ರಿಯೇಟ್ ಮಾಡಿದ್ದು ಚಿಕ್ಕಮಗಳೂರಿನವರು ಒಂದು ಹೆಮ್ಮೆ ನಿಮಗೆ ಬರ್ತದೆ ಅಂತ ಬಹುದೊಡ್ಡ ಏನೋ ಒಂದು ಆಪ್ ಅನ್ನು ಅವರು ಲಾಂಚ್ ಮಾಡಿದ್ದಾರೆ. ಅಂತಹ ಸಂದರ್ಭದೊಳಗ ನಿಮ್ಮೆಲ್ಲರೊಂದಿಗೆ ಕಳೆಯುವಂತಹ ಒಂದು ಅವಕಾಶ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಆನಂದ ಆಗುತ್ತೆ. ಹೆಣ್ಮಕ್ಳಿಗೆ ಖುಷಿ ಆಗೋದು ಯಾವಾಗ, ನಿಮ್ದು ತವ್ರ ಮನೆ ಹೋದ್ರಿ ಅಂದ್ರೆ ಎಲ್ಲವನ್ನೂ ಮರೆತೀರಿ. ಎಲ್ಲವನ್ನೂ ಮರೆತು ತವ್ರ ಮನೆಯೊಳಗೆ ನೀವು ಬಹಳ ವರ್ಷಗಟ್ಟಲೆ ಇರೋದಿಲ್ಲ. 1 ದಿವಸ ಇರ್ತೀರಿ, 2 ದಿವಸ ಇರ್ತೀರಿ. ಇರೋ 2 ದಿವಸನ ಎಷ್ಟು ಆನಂದವಾಗಿ ಖುಷಿಯಿಂದ ಕಳೆದು ಬರ್ತಿರಲ್ಲ. ಹಾಗೆ ಇವತ್ತು ಚಿಕ್ಕಮಗಳೂರಿನ ಬಸವ ತತ್ವ ಪೀಠದೊಳಗ ನನಗೆ ಯಾವ ಭಾವ ಆಗ್ತೈತಿ ಅಂದ್ರೆ, ತವ್ರ ಮನೆಗೆ ಅದೇನೇನೋ ಅನ್ನುವಂತಹ ಭಾವ ಈ ಪೀಠದೊಳಗ ಆಗ್ತೈತಿ. ಕಾರಣ ಬಸವ ಮರಳುಸಿದ್ದ ಸ್ವಾಮಿಗಳವರು ಬಂದ ಮೇಲೆ ಸಾಕಷ್ಟು ಇದಕ್ಕೊಂದು ಹೊಸ ರೂಪನ್ನ ಕೊಟ್ಟಿದ್ದಾರೆ. ಅವ್ರು ಒಬ್ಬರೇ ಮಾಡ್ಯಾರಂತಲ್ಲ, ನೀವೆಲ್ಲರೂ ಅದಕ್ಕೆ ಕೈ ಜೋಡಿಸಿರಲ್ಲ. ನೀವು ಕೈ ಜೋಡಿಸಿರಿ ಅಂತ ತಿಳ್ಕೊಂಡು ಇಂಥ ದೊಡ್ಡ ಪೀಠವನ್ನ ನಮ್ಮ ನಂಜೇಶ್ ಹೇಳ್ತಾ ಇದ್ರು. ನಾವು ಇಲ್ಲೇ ಯಾಕೆ ಇದನ್ನ ಲಾಂಚ್ ಮಾಡಿದೀವಿ ಅಂದ್ರೆ, ಬಸವ ತತ್ವ ಪೀಠ ಅದು ಸಾಮಾನ್ಯ ಪೀಠ ಅಲ್ಲ, ಬಸವ ತತ್ವ ಪೀಠ ಅದು ಶಕ್ತಿ ಪೀಠ ಅನ್ನುವಂತಹ ಭಾವದಿಂದ ಅವರು ಉದ್ಘಾಟನೆಯನ್ನ ಇಲ್ಲಿ ಮಾಡಿದಾರಲ್ಲ. ನಿಜಕ್ಕೂ ಕೂಡ ಬಹಳ ಆನಂದ. ಡಾಕ್ಟರ್ ಬಸವ ಮರಳುಸಿದ್ದ ಸ್ವಾಮಿಗಳವರು ಸಾಕಷ್ಟು ಕ್ರಿಯಾಶೀಲರಾರೆ, ಸೃಜನಶೀಲತೆಯನ್ನು ಹೊಂದಿರೋರಾದರೆ. ಏನು ಡಾಕ್ಟರ್ ಆದ್ರೂ ಕೂಡ ಅನೇಕ ಪುಸ್ತಕಗಳನ್ನ ಅವರು ಬರೆದ, ನಾವು ಮೊನ್ನೆ ಶಿವಮೊಗ್ಗ ಕರೆಸಿದಾಗ ಅನೇಕ ಪುಸ್ತಕಗಳನ್ನ ಕೊಟ್ಟು ಗೌರವಿಸಿದರು. ಒಬ್ಬ ಸ್ವಾಮಿಗಳಾಗಿ ಪುಸ್ತಕಗಳನ್ನ ಬರೆಯುವಂತ ಒಂದು ಹವ್ಯಾಸ ಐತಲ್ಲ, ಅದು ಬಹಳ ಶ್ರೇಷ್ಠ. ವಿಶೇಷವಾಗಿ ಮಧುರ ಚನ್ನ ನಾಟಕವನ್ನ ನಮ್ಮ ಗಣೇಶ್ ಅಮೀನ್ಗಳವರು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಾವು ನೀವೆಲ್ಲರೂ ಕೂಡ ಆ ನಾಟಕವನ್ನ ನೋಡೋಣ ಅನ್ನುವಂತಹ ಮಾತುಗಳನ್ನ ಹೇಳ್ತಾ